ಗಮನಿಸಿ, ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯದ UPS ಪೆನ್ಷನ್ ಯೋಜನೆ ಈ ದಿನಾಂಕಕ್ಕೆ ವಿಸ್ತರಣೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ನವದೆಹಲಿ, ಕೇಂದ್ರ ಸರ್ಕಾರದ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆ UPS ಅಡಿಯಲ್ಲಿ ಆಯ್ಕೆ ಮಾಡುವ ಕೊನೆಯ ದಿನಾಂಕವನ್ನು ಸೆಪ್ಟೆಂಬರ್ 30, 2025ರವರೆಗೆ ವಿಸ್ತರಿಸಲಾಗಿದೆ. ಹಿಂದೆ ಈ ಅವಧಿಯನ್ನು ಜೂನ್ 30, 2025ಕ್ಕೆ ನಿಗದಿಪಡಿಸಲಾಗಿತ್ತು. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಯೋಜನೆ ವಿವರಗಳು. ಭಾರತ ಸರ್ಕಾರದ ಹಣಕಾಸು ಸಚಿವಾಲಯವು ಜನವರಿ 24, 2025ರಂದು ಅಧಿಸೂಚನೆ ಸಂಖ್ಯೆ F ನಂಬರ್ FX 1/3/2024 PR ಮೂಲಕ ಈ ಯೋಜನೆಯನ್ನು ಪ್ರಕಟಿಸಿತ್ತು. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಮಾರ್ಚ್ 19, 2025ರಂದು PFRDA NPS ಅಡಿಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆಯ ಕಾರ್ಯಾಚರಣೆ ನಿಯಮಗಳು 2025 ಜಾರಿಗೆ ತಂದಿತು. ಯಾರಿಗೆ ಅರ್ಹತೆ? ಈ ಯೋಜನೆಯಡಿಯಲ್ಲಿ ಈ ಕೆಳಗಿನವರಿಗೆ ಆಯ್ಕೆ ಮಾಡುವ ಅವಕಾಶವಿದೆ. ಸರ್ಕಾರಿ ನೌಕರರು, ಅಸ್ತಿತ್ವದಲ್ಲಿರುವ ಉದ್ಯೋಗಿಗಳು, ನಿವೃತ್ತ ಸರ್ಕಾರಿ ನೌಕರರು, ನಿವೃತ್ತರಾಗಿ ಮರಣಿಸಿದ ಸರ್ಕಾರಿ ನೌಕರರ ಕಾನೂನುಬದ್ಧ ಪತ್ನಿ ಅಥವಾ ಪತಿ. ಅವಧಿ ಏಕೆ ವಿಸ್ತರಿಸಲಾಗಿದೆ? ಸರ್ಕಾರಿ ನೌಕರರು, ನಿವೃತ್ತರು ಮತ್ತು ಇತರೆ ಪಾಲುದಾರರು ಆಯ್ಕೆ ಮಾಡುವ ಅವಧಿಯನ್ನು ಹೆಚ್ಚಿಸುವಂತೆ ವಿನಂತಿಸಿದ್ದರು. ಇದನ್ನು ಗಮನದಲ್ಲಿಟ್ಟುಕೊಂಡ ಸರ್ಕಾರವು 3 ತಿಂಗಳ ಅವಧಿಯನ್ನು ಜೂನ್ 30ರಿಂದ ಸೆಪ್ಟೆಂಬರ್ 30, 2025ರವರೆಗೆ ವಿಸ್ತರಿಸಲು ನಿರ್ಧರಿಸಿದೆ. ಅರ್ಹರಾದವರು ಸೆಪ್ಟೆಂಬರ್ 30, 2025ರೊಳಗೆ ತಮ್ಮ ಆಯ್ಕೆಯನ್ನು ನೀಡಬೇಕು. PFRDA ಮತ್ತು ಸರ್ಕಾರಿ ಇಲಾಖೆಗಳು ಈ ಬಗ್ಗೆ ಮತ್ತಷ್ಟು ಮಾರ್ಗದರ್ಶನ ನೀಡಲಿದೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಂಬಂಧಿತ ಕಚೇರಿಗಳನ್ನು ಸಂಪರ್ಕಿಸಬಹುದು. ಈ ನಿರ್ಣಯವು ಸರ್ಕಾರಿ ನೌಕರರು ಮತ್ತು ನಿವೃತ್ತರಿಗೆ ಹೆಚ್ಚಿನ ಸಮಯ ನೀಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.